ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ವಕ್ತಾರರ ರಿಯಾಕ್ಷನ್ ತೆಗೆದುಕೊಳ್ಳುವಂತಹ ಸಮಯ. ದರ್ಶನ್ ಅವರ ಏನಾಗಿದೆ ನಿಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ? ಡೋಂಟ್ ಯು ಥಿಂಕ್ ಸೋ? ನೀವು ಕಾಂಗ್ರೆಸ್ ವಕ್ತಾರರು, ನೀವು ಪಕ್ಷನ ಸಪೋರ್ಟ್ ಮಾಡ್ಕೊಂಡು ಮಾತಾಡಬೇಕು, ಅದನ್ನೆಲ್ಲ ನಾನು ಒಪ್ಕೊಳ್ತೀನಿ. ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಸಿಎಂ ಯಾರು, ಸಿಎಂ ಕುರ್ಚಿ, ಇದನ್ನ ನಿಮ್ಮ ಪಕ್ಷದ ಒಳಗಡೆ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರನ ಪದೇ ಪದೇ ತಗೊಂಡು ಬಂದು 10 ರೂಪಾಯಿಗೆ 3 kg, 100 ರೂಪಾಯಿಗೆ 3 kg ಈರುಳ್ಳಿ ಅಂತ ಮಾರೋ ಥರ ನೀವು ಸಿಎಂ ಕುರ್ಚಿ ಅವ್ರಿಗೆ, ಸಿಎಂ ಕುರ್ಚಿ ಇವ್ರಿಗೆ ಅಂತ ಮಾರ್ತಾ ಇದ್ದೀರಲ್ಲ. ನಿಮ್ಮ ಪಕ್ಷದ ಘನತೆಯನ್ನ ಸೋಕಾಲ್ಡ್ ನಾವು ಶಿಸ್ತು, ನಾವು ಹೈಕಮಾಂಡ್ ಪಕ್ಷ ಅಂತ ಹೇಳ್ಕೊತಿರಲ್ಲ, ಅದಕ್ಕೆ ಶೇಮ್ ಆಗ್ಬೇಕಪ್ಪ ಇಂಥ ಸ್ಟೇಟ್ಮೆಂಟ್ಗಳಿಗೆ ಪದೇ ಪದೇ ಮಾಡ್ತಾ ಇದ್ದಾರೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ಕರ್ನಾಟಕಕ್ಕೆ ಬಂದಾಗ ಯಾರು ಯಾವ ವಿಚಾರಗಳನ್ನು ಹಾದಿ ಬೀದಿನಲ್ಲಿ ಚರ್ಚೆ ಮಾಡಬಾರ್ದು ಅಂತ. ಒಂದು. ಎರಡನೇದು, ಯಾರೋ ಇವತ್ತು ಯಾರೇ ಆಗಿರಲಿ ಸಿ ಎಮ್ ಇವರಾಗ್ತಾರೆ ಅವರಾಗ್ತಾರೆ ಅಂತ ಹಾದಿ ಬೀದಿಲಿ ಹೇಳಿದ ತಕ್ಷಣ ಯಾರು ಸಿ ಎಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಂಸ್ಕೃತಿಯನ್ನು ಹೊಂದಿದೆ. ಆ ನಿರ್ಧಾರವನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ ಆ ರೀತಿಯಾದಂಥ ನಿರ್ಧಾರಗಳಿದ್ರೂ ಸಹ ಅದು ನಮ್ಮ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ತದೆ. ಇವತ್ತು ನೀವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮದಲ್ಲಿ. ಆದರೆ ಆ ಕಾರ್ಯಕ್ರಮದಲ್ಲಿ ಅವರು ಸಿ ಎಂ ಅನ್ನುವಂಥ ಪದವನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ನಾನು 4-5 ಬಾರಿ ಅದನ್ನು ನೋಡಿದೆ. ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ನಾಯಕರನ್ನ ಹೊಗಳುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಮತ್ತು ಇವರು ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ಸಮಾಜವಾದದ ಹಿನ್ನೆಲೆ ಈ ರೀತಿ ಇರ್ತಕ್ಕಂಥ ವಿಚಾರದಲ್ಲಿ ನಮಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನ ಕೊಡ್ಲಿ ಅಂತ ಹೇಳಿದ್ದಾರೆ ಹೊರತು ಅಲ್ಲೆಲ್ಲೂ ಸಿ ಎಂ ಅನ್ನುವಂಥ ಮಗಳ ಗಂಡ ಅಂದ್ರೆ ಅದು ಅಳಿಯನ ಅರ್ಥಕ್ಕೆ ಬರುತ್ತೆ. ಇಲ್ಲ ಇಲ್ಲ, ಆ ಥರದ್ದು ಪದ, ಆ ಥರದ್ದೇನಾದ್ರು ಪದ ಇದ್ದಿದ್ರೆ ಖಂಡಿತವಾಗ್ಲೂ ಎಸ್ ನಾವೇನಾದ್ರೂ ಚರ್ಚೆ ಮಾಡಬೇಕಾದ್ರೆ ಹೇಳ್ಬೋದಿತ್ತು. ಆದ್ರೆ ಆ ಪದಗಳು ಯಾವುದೂ ಇಲ್ಲ. ಒಬ್ಬ ನಾಯಕನ ಹೊಗಳುವಂಥದ್ದು ಸರ್ವೇ ಸಾಮಾನ್ಯವಾಗಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಪರಮೇಶ್ವರ್ ಸಾಹೇಬ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮುಖಂಡರುಗಳು, ನಾಯಕರುಗಳು ಯಾವ ರೀತಿ ಹೊಗಳುತ್ತಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಅದಾದ್ಮೇಲೆ ಅನೇಕ ಟಿವಿ ಚರ್ಚೆಗಳಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಇವತ್ತಿನ ಈ ಒಂದು ಯತೀಂದ್ರ ಸಿದ್ದರಾಮಯ್ಯನವರು ಏನ್ ಮಾತಾಡಿಲ್ಲ, ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮುಂದೆ ಅದನ್ನ ನಡೆಸ್ಕೊಂಡು ಹೋಗುವಂತ ಇದೆಲ್ಲ ಗುಣಗಳಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅಂತ ಅಂದ್ರೆ ವಾಟ್ ದ ಕಾಂಟೆಕ್ಸ್ಟ್ ಅಂಡ್ ವಾಟ್ ವಾಸ್ ದ ಟೈಮಿಂಗ್ ಹೇಳಿ. ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು ವರುಣಾದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಚಾರ ಮಾಡುವಾಗ ಅವರನ್ನು ಇದೇ ರೀತಿ ಹೊಗಳಿದ್ದು ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೊಗಳಿಕೆ ಬೇರೆ, ಸ್ಟೇಟ್ಮೆಂಟ್ ಇಸ್ ಡಿಫರೆಂಟ್, ಹೊಗಳಿಕೆ ಇಸ್ ಡಿಫರೆಂಟ್. ಇಲ್ಲ, ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಮಾತು ನನಗೂ ಒಂದು ಸ್ವಲ್ಪ ಇರ್ಸ್ಮುರ್ಸಾಯ್ತು. ಅದು ಸಿದ್ದರಾಮಯ್ಯ ಸಾಹೇಬ್ರದು ಏನು ರಾಜಕೀಯ ಅಂತ್ಯದ ದಿನಗಳು ಅಂತೇಳಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ನಾಳಿನ ದಿನ ಏನ್ ಬೇಕಿರಾಗ್ಬೋದು, ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಮಾರ್ಗದರ್ಶನ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇದೆ. ನಮಗೆ ಗೊತ್ತಿಲ್ಲ ನಾಳೆ ಅವ್ರು ನ್ಯಾಷನಲ್ ಪೊಲಿಟಿಕ್ಸ್ಗೆ ಹೋಗ್ಬೋದು. ಯಾಕೆಂದ್ರೆ ಹಿಂದುಳಿದ ಏನು ವರ್ಗಗಳ ಒಂದು ಕಾರ್ಯಕ್ರಮ ಆಯ್ತು, ಅದಕ್ಕೆ ಅವರೇ ಅಧ್ಯಕ್ಷತೆಯನ್ನು ವಹಿಸಿದ್ರು. ಒಂದು ಮಾತು ಮೆಚ್ಕೊಳ್ತೀನಿ, ಅಟ್ಲೀಸ್ಟ್ ನೀವು ಒಂದು ವಿಚಾರದಲ್ಲಿ ಅದು ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಾತು ಒಂದ್ ಸ್ವಲ್ಪ ಇರ್ಸು ಮುರ್ಸಾಯ್ತು ಅಂತ ಸತ್ಯ ಒಪ್ಕೊಂಡ್ರಲ್ಲ, ಅದನ್ನ ಸಮರ್ಥಿಸ್ಕೊಳ್ಳಿಲ್ವಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನೇಕ ವಿರೋಧ ಪಕ್ಷದ ನಾಯಕರಾಗಿ ಅಥವಾ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷ ಹುದ್ದೆಗಳನ್ನ ಕೊಟ್ಟಿದೆ. ಹಾಗೇನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನೇಕ ವರ್ಷದ ರಾಜಕೀಯ ಹಿನ್ನೆಲೆ, ಇತಿಹಾಸ. ಅವರ ಮಾರ್ಗದರ್ಶನ ಸರ್ವಕಾಲಕ್ಕೂ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಒಬ್ರು ಹಿರಿಯರು ಅಂದ ತಕ್ಷಣ ಅವ್ರನ್ನ ಮೂಲೆಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರು ಇಸ್ ಅ ಮಾಸ್ ಲೀಡರ್ ಅನ್ನೋದ್ರಲ್ಲಿ ದೇರ್ ಇಸ್ ನೋ ಡೌಟ್ ಇನ್ ದಟ್, ಅದ್ರಲ್ಲಿ ಡೌಟೇ ಇಲ್ಲ. ಹಿ ಇಸ್ ಅ ಮಾಸ್ ಲೀಡರ್. ಆದ್ರೆ ಅವ್ರನ್ನ ಈಗಲೇ ಅವರ ಪುತ್ರ ಅವ್ರನ್ನ ರಾಜಕೀಯ ಕಡೆಗಾಲದಲ್ಲಿ ಅಂತ ಏನಾದ್ರು ಅವ್ರೇನಾದ್ರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋಗಿ ಕುತ್ಕೊಳ್ಳೋದು ಕಾಣಿಸ್ತಾರ ಹೇಗೆ ಮೇಡಮ್? ಉದಾಹರಣೆ ಇವಾಗ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನೇರವಾದಂತ ಸಂದೇಶ ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋದು. ಡಿ ಕೆ ಶಿವಕುಮಾರನ್ನ ಸಿಎಂ ಮಾಡಬಾರ್ದು ಅಂತ ಯಾಕೋ ಸಿದ್ದರಾಮಯ್ಯ ಅವರ ಬಣ ಸಮೀವುಲ್ಲಾ ಸರ್ ಹೇಳಿದಂಗೆ ಗ್ಯಾಂಗ್ ಅಪ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತಿಗೆ ಮಾತ್ರ ಅಲ್ಲ, ಬರೋ 2028ಕ್ಕೂ ಕೊಡಬಾರ್ದು ಅಂತ ಅನ್ಕೊಂಡಿದ್ದೀರಾ. ಒಂದು ಮತ್ತೊಂದು ಸಮೀವುಲ್ಲಾ ಸರ್, ಡಿ ಕೆ ಶಿವಕುಮಾರ್ ಅವರು ಕೂಡ ಎಚ್ಚರಿಕೆ ಗಂಟೆ ಕೊಡ್ತಾನೆ ಇದ್ದಾರೆ ಸಾಫ್ಟ್ ಹಿಂದುತ್ವ ತೋರಿಸೋದ್ರ ಮುಖಾಂತರ. ಐ ಮೇ ಗೋ, ಐ ಹ್ಯಾವ್ ಈವನ್ ಚಾನ್ಸ್ ಓವರ್ ದೇರ್ ಆಲ್ಸೋ ಅಂತ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಗಂಟೆ ಕೊಡ್ತಾನೆ ಇದ್ದಾರೆ. ಒಂದು ಪಕ್ಷ ಡಿ ಕೆ ಶಿವಕುಮಾರ್ ಏನಾದ್ರೂ ಕಾಂಗ್ರೆಸ್ ಬಿಟ್ಟು ಹೋದ್ರೆ ನೆಕ್ಸ್ಟ್ ನೀವೇ ಹೇಳ್ಬೇಕು ಏನು ಅಂತ. ಎಸ್ ಸಮೀವುಲ್ಲಾ ಸರ್, ಒಂದು ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಅವರು ಫಸ್ಟ್ ಆಫ್ ಆಲ್ MLC ಯಾರು ಯತೀಂದ್ರ ಅವರು MLA ಅಲ್ಲ, MLC. ಸಿದ್ದರಾಮಯ್ಯನವ್ರ ಮಗ ಅನ್ನೋದು ಅವ್ರ ಕ್ವಾಲಿಫಿಕೇಶನ್. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕೊಡುಗೆ ಏನು ಅಂತ ನಮ್ಮ ಪಾರ್ಟಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಪಾಪ
ಈ ಸ್ಟೇಟ್ಮೆಂಟ್ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ನಡುವೆ ಜಟಾಪಟಿ ಕಾರಣ ಆಗುತ್ತೆ. ಈಗ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಬಂದಿದೆ, ಒಂದು ರೀತಿಯಲ್ಲಿ ಎಳಸು ಸ್ಟೇಟ್ಮೆಂಟ್ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈಗ ಕಾಮೆಂಟ್ ಮಾಡಿದ್ದಾರೆ. ದೊಡ್ಡ ಮನ್ತಂದವರು ದೊಡ್ಡ ಸ್ಥಾನದಲ್ಲಿದ್ದೀರಾ, ದೊಡ್ಡ ಮನೆಯವರು ದೊಡ್ಡ ಸ್ಥಾನದಲ್ಲಿದ್ದೀರಾ, ತಾವಾಗಿ ನೀವು ಕೆಳಗೆ ಬೀಳೋದು ನಮಗೆ ಇಷ್ಟ ಇಲ್ಲ, ನೀವು ಗೌರವಯುತವಾಗಿ ಹೇಳಿಕೆಯನ್ನ ಕೊಡಬೇಕು. ನಿಮ್ಮ ಮಾತಲ್ಲಿ ಶಕ್ತಿ ಇಲ್ಲ, ಯಾವುದೇ ಗೊಂದಲವನ್ನ ನೀವು ಸೃಷ್ಟಿ ಮಾಡಬೇಡಿ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಕ್ಬಾಲ್ ಹುಸೇನ್ ಅವರು ರೈಟ್ ಆಗಿ ಕಮೆಂಟ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಅಲ್ಲಲ್ಲ ನೋಡಿ ಹೇಗೆ ಗಲಾಟೆ ಶುರು ಆಗುತ್ತೆ, ಕ್ಲಾಶ್ ಶುರು ಆಗುತ್ತೆ ಅನ್ನೋದಕ್ಕೆ ಈಗ ಸ್ಟೇಟ್ಮೆಂಟ್ ಅನ್ನ ಕೇಳ್ಕೊಟ್ಟು, ಈಗ ಆಯ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿ ಆಯ್ತು, ಅಥವಾ ಮಹದೇವಪ್ಪ ಅವರು ಜಾರಕಿಹೊಳಿನ ಏನೋ ಅನ್ಲಿ. ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಅಲ್ಲಿ ಎದ್ದಿರುವಂತಹ ಪ್ರಶ್ನೆ, ಮೊನ್ನೆ ತಾನೇ ರಾಜಕೀಯವಾಗಿ ಬೆಳಕನ್ನ ಕಂಡಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಒಬ್ಬ ಪಕ್ಷದ ಸೀನಿಯರ್ ಲೀಡರ್ಗೆ MLA ಅಲ್ಲ, ಅದನ್ನು ಪಕ್ಷದ ಸೀನಿಯರ್ ಲೀಡರ್ಗೆ ಡಿ ಕೆ ಶಿವಕುಮಾರ್ಗೆ ಪಕ್ಷ ಕಟ್ಟದವರಿಗೆ ನಿನ್ನ ನಾವು CM ಆಗಕ್ ಬಿಡಲ್ಲ ಅಂತ ಬಹಿರಂಗ ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕತೆ ಏನು? ಅಲ್ಲ ಸರ್, ಇವಾಗ ಅವ್ರ ಮೇಲೆ ಕ್ರಮ ಆಗ್ಬೇಕಲ್ಲ ಸರ್? ಅದೇ ಈಗ ನೋಟಿಸ್ ಕೊಟ್ರಲ್ಲ ಶಿವಗಂಗಾ, ಇವನು ಬಸವರಾಜ್, ಇಕ್ಬಾಲ್ ಹುಸೇನಿಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಮಾತಾಡಿದ್ದಾರೆ. ದರ್ಶನ್ ನಮ್ ಫ್ರೆಂಡ್ ಪಾಪ ಒಳ್ಳೆಯವರು. ಬಿಜೆಪಿ ವಕ್ತಾರರನ್ನು ಮಾತನಾಡಿಸ್ಬಿಡ್ತೀನಿ ಸರ್. ಅವರು ಕಾಯ್ತಾ ಇದಾರೆ, ಬಹುಶಃ ಡಿ ಕೆ ಶಿವಕುಮಾರ್ ಏನಾದ್ರು ಕಾಂಗ್ರೆಸ್ ಬಿಟ್ಟು ಬಂದ್ರೆ ಕರ್ಕೋಣ ಅಂತ ಕಾಯ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಸರ್. ಅವ್ರನ್ನು ಕೇಳ್ಬಿಡ್ತೀನಿ. ಇಲ್ಲ ಆ ರೀತಿಯ ಯಾವ ಪರಿಸ್ಥಿತಿ ಬಿಜೆಪಿಗಿಲ್ಲ. ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಇವತ್ತು ಕರ್ನಾಟಕ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಮತ್ತು ಇವತ್ತು ಪ್ರಸ್ತುತ ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಅತ್ಯಂತ ಅಪ್ರಸ್ತುತ, ಅತ್ಯಂತ ಅಸಂಬದ್ಧವಾದಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಭಾರತೀಯ ಜನತಾ ಪಾರ್ಟಿನಲ್ಲೂ ಭಾಳ ಸ್ಪಷ್ಟವಾಗಿದೆ. ನೀವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಯಾರನ್ನಾದರೂ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಯಾರನ್ನಾದರೂ ಅಧ್ಯಕ್ಷ ಮಾಡ್ಕೊಳ್ಳಿ, ಆದರೆ ನಮ್ಮ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಅಭಿವೃದ್ಧಿಯತ್ತ ಹೋಗಬೇಕಾಗಿದ್ದಂಥ ಕರ್ನಾಟಕ ಇವತ್ತು ಬರೀ ನೀವು ಕಳೆದ 6 ತಿಂಗಳಿಂದ ನೋಡಿ ಕುರ್ಚಿ ವಿಚಾರ, ಜಾತಿ ಗಣತಿ ವಿಚಾರ, ಬೇಡದೇ ಇರ್ತಕ್ಕಂಥ ಅನವಶ್ಯಕವಾದಂಥ ವಿಚಾರಗಳಿಗೆ ಮಹತ್ವನ ಕೊಡ್ತಾ ಇರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1, ಗುಂಡಿ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಸರ್ಕಾರ ಇವತ್ತು ಸಾರ್ವಜನಿಕರು ಬೀದಿಗೆ ಬಂದು ಗುಂಡಿ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಪಾಯಿಂಟ್ ನಂಬರ್ 2, IT-BT ಸೆಕ್ಟ್ರಲ್ ಕಂಪ್ನಿಗಳು ಇವತ್ತು ಕರ್ನಾಟಕಕ್ಕೆ ಚೀಮಾರಿ ಹಾಕಿ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ನಿಮ್ಮ ಸಮಸ್ಯೆ ಇದೆ ಅಂತ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತೀರಾ, ನಿಮ್ಮ ದುರಾಡಳಿತವನ್ನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಗೂಂಡಾವರ್ತನೆಯನ್ನು ತೋರಿಸ್ತೀರಾ. ಪಾಯಿಂಟ್ ನಂಬರ್ 3, ರೈತರಿಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಅವ್ರು ಕೊಡಬೇಕಾದಂಥ ಹಣ ಕೊಡ್ಲಿಕ್ಕೆ ನಿಮ್ಮ ಹತ್ರ ಸರ್ಕಾರದ ದುಡ್ಡಿಲ್ಲ ರೀ. ಒಬ್ಬ ಲೆಕ್ಕ ಪರಿಶೋಧಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕಲಬುರ್ಗಿ ಅವರು, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೌಕರರಿಗೆ ಹಣ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇವತ್ತು ಕರ್ನಾಟಕವನ್ನು ಕಾಡ್ತಾ ಇದ್ರೆ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ಇವತ್ತು 108 ಸಮಸ್ಯೆಗಳು, ನಿಗಮ ಮಂಡಳಿಗಳಲ್ಲಿ ಹಗರಣಗಳು, ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಕುರ್ಚಿ ಉಳಿಸ್ಕೊಳ್ತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಿಟ್ರೆ ಕರ್ನಾಟಕದಲ್ಲಿ ಇನ್ ಯಾವ ಬದಲಾವಣೆಗಳು ಆಗ್ತಾ ಇಲ್ಲ. ಈಗ ಇದೇ ಜಾಗದಲ್ಲಿ ಬಿಜೆಪಿ ಸರ್ಕಾರದವರು ಇದ್ರೆ ನೀವು ಕುರ್ಚಿ ಉಳಿಸ್ಕೊಳ್ಳೋ ಕೆಲಸನೇ ಮಾಡ್ತಾ ಇದ್ದೀರಿ. ನೀವೇ ಕುರ್ಚಿ ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಮೇಡಮ್, ನಮ್ಮಲ್ಲಿ ಈ ಪ್ರಶ್ನೆ ಉದ್ಭವ ಆಗಿಲ್ವಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ರು, ಈ ಹಿಂದೆ ನನಗೆ ಬಿಜೆಪಿಗೆ ಬರೋದಕ್ಕೆ ಆಫರ್ ಇತ್ತು, ನಾನು ಅದನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಆದ್ ಬೀದಿಯಲ್ಲಿ ಏನೋ ಸ್ಟೇಟ್ಮೆಂಟ್ ಮಾಡ್ಕೊಂಡು ನಮ್ಗೇನ್ರಿ ಅಂತದರ್ದು ಅವ್ರನ್ನ ಕರ್ಕೊಳ್ಳೋಂಥದ್ದು. ನಮ್ಮಲ್ಲಿ ಉನ್ನತವಾದಂತ ನಾಯಕರಿದ್ದಾರೆ, ನಮ್ಗೇನಂತ ಕೆಟ್ಟ ಪರಿಸ್ಥಿತಿ ಬಿಜೆಪಿ ಏನ್ ಬಂದಿಲ್ಲ. ಇವಾಗ ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಹಾದಿ ಬೀದಿಲಿ ಅವ್ರೇನೋ ಸ್ಟೇಟ್ಮೆಂಟ್ ಮಾಡಿದ್ರೆ ನಾವು ಒಪ್ಕೊಳ್ಲಿಕ್ಕೆ ಆಗೋದಿಲ್ಲ. ಬಹಳ ಸ್ಪಷ್ಟವಾಗಿದೆ, ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಸ್ವಾಮಿ ಬೀದಿಗೆ ಬಂದು ಜನಗಳ ಸಮಸ್ಯೆ ಕೇಳ್ರಿ. ಜನ ಚೀಮಾರಿ ಆಗ್ತಾ ಇದ್ದಾರೆ, ಕಂಡಲ್ಲಿ ಜನ ಚೀಮಾರಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನಾವು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಈ ಬೇಡದೇ ಇರ್ತಕ್ಕಂಥ ಅನವಶ್ಯ ಚರ್ಚೆಗಳನ್ನು ಬಿಟ್ಟು ನಿಜವಾಗ್ಲೂ ಅಭಿವೃದ್ಧಿ ಕಡೆಗೆ ನೀವು ಸ್ವಲ್ಪ ಗಮನ ಕೊಡಿ. ಅದು ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಮಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಇಕ್ಬಾಲ್ ಹುಸೇನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಯಾವ ನೈತಿಕತೆ ಇದೆ ಇವರಿಗೆ? ಇವರಲ್ಲೇ ಗುಂಪುಗಾರಿಕೆ. ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. KN ರಾಜಣ್ಣ ಅವ್ರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಆಮೇಲೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಅವ್ರನ್ನ ಕಿತ್ತು ಬಿಸಾಕದಲ್ರಿ ನೀವು ಸಿದ್ದರಾಮಯ್ಯನವ್ರು ಹಿಂದುಳಿದ, ಶೋಷಿತ, ದಮನಿತ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ ಯತೀಂದ್ರ ಸಿದ್ದರಾಮಯ್ಯನವರೇ. ಹಾಗಾದ್ರೆ ಏನ್ ಮಾಡಿದ್ರಿ KN ರಾಜಣ್ಣ ಅವ್ರಿಗೆ? ಹಾಗಾಗಿ ನೋಡಿ, ಮಾತನಾಡುವಂತಹ ವಿಚಾರಗಳಲ್ಲಿ ಏನೇನೋ ಮಾತನಾಡುವಂಥದ್ದಲ್ಲ, ನಿಜವಾಗ್ಲೂ ಯಾವ ವಿಚಾರಗಳು ಚರ್ಚೆ ಆಗಬೇಕು ಆ ವಿಚಾರಗಳಿಗೆ ಮಹತ್ವ ಕೊಡಬೇಕು. ಅದ್ ಬಿಟ್ಬಿಟ್ಟು ಬರೀ CM ಇವರಂತೆ DCM ಮಾತಾಡ್ತೀನಿ, ನಿಮ್ಮ ಹತ್ರನೇ ಮಾತಾಡ್ಬೇಕು. ಯಾಕಂದ್ರೆ ಇತ್ತೀಚೆಗೆ R ಅಶೋಕ್ ಅವ್ರಿಗೆ ರಾಜಣ್ಣ ಮತ್ತೆ DK ಶಿವಕುಮಾರ್ ಮೇಲೆ ಬಹಳ ಕಾಳಜಿ ಬಂದ್ಬಿಟ್ಟಿದೆ ಸಮೀವುಲ್ಲಾ ಸರ್.